ಆತ್ಮೀಯ ವೀಕ್ಷಕರೇ, ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಯ ನವರಾತ್ರಿಯ ವಿಶೇಷ ವಿಡಿಯೋ ಸರಣಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನವರಾತ್ರಿಯ 3ನೇ ದಿನ. ನಮ್ಮ ಈ ವಿಡಿಯೋದಲ್ಲಿ ನವರಾತ್ರಿಯ 3ನೇ ದಿನವಾದ ಇಂದು ನಾವು ಆರಾಧಿಸುವ ತಾಯಿಯ ಅವತಾರ, ಮಹತ್ವ ಮತ್ತು ಅದರ ವಿಶಿಷ್ಟತೆಗಳನ್ನು ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ನವರಾತ್ರಿಯ 3ನೇ ದಿನ ತಾಯಿ ಪಾರ್ವತಿಯನ್ನು ಚಂದ್ರಘಂಟಾದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಆ ತಾಯಿಯ ಹಣೆಯ ಮೇಲೆ ಚಂದ್ರನು ಗಂಟೆಯ ಆಕಾರದಲ್ಲಿ ರಾರಾಜಿಸುತ್ತಾನೆ. ಹಾಗಾಗಿ ಆಕೆಯನ್ನು ಚಂದ್ರಘಂಟಾ ಎಂದು ಕರೆಯಲಾಗುತ್ತದೆ. ಚಂದ್ರಘಂಟಾ ಎಂಬುದು ತಾಯಿ ಪಾರ್ವತಿಯ ವಿವಾಹಿತ ರೂಪ. ಬ್ರಹ್ಮಚಾರಿಣಿಯ ರೂಪದಲ್ಲಿ ಸಾವಿರಾರು ವರ್ಷಗಳ ಕಾಲ ಉಗ್ರ ತಪಸ್ಸು ಮಾಡಿದ ತಾಯಿ ಪಾರ್ವತಿ ಕೊನೆಗೂ ಶಿವನನ್ನು ಒಲಿಸಿಕೊಂಡು ಅವನನ್ನು ವಿವಾಹವಾಗುತ್ತಾಳೆ. ಪಾರ್ವತಿಯನ್ನು ವಿವಾಹವಾಗಲು ಹಿಮವಂತನ ಅರಮನೆಗೆ ಬಂದ ಪರಶಿವನು ಭಸ್ಮ ಮತ್ತು ಜಟಾಧಾರಿಯಾಗಿ ಘೋರ ರೂಪದಲ್ಲಿರುತ್ತಾನೆ. ಇದನ್ನು ಕಂಡ ಪಾರ್ವತಿಯ ತಾಯಿ ಮೇನಾದೇವಿಯು ಮೂರ್ಛೆ ಹೋಗುತ್ತಾಳೆ. ಆಗ ತಾಯಿ ಪಾರ್ವತಿ ಚಂದ್ರಘಂಟಾದೇವಿಯ ರೂಪವನ್ನು ಧರಿಸಿ ಶಿವನನ್ನು ಒಲಿಸುತ್ತಾಳೆ. ನಂತರ ಸುಂದರವರನ ರೂಪ ಧರಿಸಿದ ಶಿವನು ಪಾರ್ವತಿಯನ್ನು ವಿವಾಹವಾಗುತ್ತಾನೆ. ತಾಯಿ ಚಂದ್ರಘಂಟಾದೇವಿಯು ಶಿವನ ಹಣೆಯ ಮೇಲಿರುವ ಚಂದ್ರನನ್ನು ತಾನೂ ಧರಿಸುತ್ತಾಳೆ ಮತ್ತು ಶಿವನ 3ನೆಯ ಕಣ್ಣಿನಂತೆ ತಾಯಿಯ ಹುಬ್ಬುಗಳ ಮಧ್ಯದಲ್ಲೂ 3ನೆಯ ಕಣ್ಣಿದೆ. ಆ ತಾಯಿಗೆ 10 ಭುಜಗಳಿದ್ದು ಆಕೆ ವಿವಿಧ ಆಯುಧಗಳನ್ನು ಹಿಡಿದ ಶಕ್ತಿರೂಪಿಣಿಯಾಗಿದ್ದಾಳೆ. ಆಕೆಯು ತನ್ನ ಎಡಭಾಗದ 4 ಕೈಗಳಲ್ಲಿ ತ್ರಿಶೂಲ, ಗದೆ, ಖಡ್ಗ ಮತ್ತು ಕಮಂಡಲವನ್ನು ಹಿಡಿದಿದ್ದು 5ನೆಯ ಹಸ್ತವನ್ನು ವರದ ಮುದ್ರೆಯಲ್ಲಿ ಇರಿಸಿದ್ದಾಳೆ. ಆಕೆಯು ತನ್ನ ಬಲತೋಳುಗಳಲ್ಲಿ ಕಮಲದ ಹೂವು, ಬಾಣ, ಧನುಸ್ಸು ಮತ್ತು ಜಪಮಾಲೆಯನ್ನು ಹೊಂದಿದ್ದು 5ನೆಯ ಹಸ್ತವನ್ನು ಅಭಯ ಮುದ್ರೆಯಲ್ಲಿ ಇರಿಸುತ್ತಾಳೆ. ತಾಯಿಯು ಸಿಂಹದ ಮೇಲೇರಿ ಬರುವಾಗ ಆಕೆಯು ಬರುವ ಸದ್ದಿಗೆ ದುಷ್ಟಶಕ್ತಿಗಳು ಹೆದರಿ ಪಲಾಯನ ಮಾಡುತ್ತವೆ ಎಂದು ಹೇಳಲಾಗುತ್ತದೆ. ತಾಯಿ ಚಂದ್ರಘಂಟಾದೇವಿಯ ಶ್ಲೋಕ: ಪಿಂಡಜ ಪ್ರವರಾರೂಢಾ ಚಂಡಕೋಪಾಸ್ತ್ರಕೈರ್ಯುತಾ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತಾ. ತಾಯಿಯ ಈ ರೂಪವು ಅತ್ಯಂತ ಶಾಂತಿಯುತ ಮತ್ತು ಕಲ್ಯಾಣಪ್ರದವಾಗಿದೆ. ಅವಳ ಹಣೆಯ ಮೇಲೆ ಗಂಟೆಯ ಆಕಾರದ ಚಂದ್ರನಿದ್ದಾನೆ. ಆದ್ದರಿಂದ ಅವಳನ್ನು ಚಂದ್ರಘಂಟಾದೇವಿ ಎಂದು ಕರೆಯಲಾಗುತ್ತದೆ. ಘಂಟಾನಾದದೊಂದಿಗೆ ಆ ತಾಯಿ ಆಗಮಿಸುವಾಗ ದುಷ್ಟಶಕ್ತಿಗಳೆಲ್ಲವೂ ಪಲಾಯನ ಮಾಡುತ್ತವೆ. ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುವ ತಾಯಿ ಚಂದ್ರಘಂಟಾದೇವಿಯನ್ನು ಪೂಜಿಸುವುದರಿಂದ ದೇವಿ ತನ್ನ ಭಕ್ತರ ಬದುಕಿನ ಕಷ್ಟಗಳನ್ನು ದೂರ ಮಾಡಿ ಅವರನ್ನು ಅನುಗ್ರಹಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಆ ತಾಯಿಯ ಹಣೆಯ ಮೇಲಿರುವ ಚಂದ್ರ ನಮ್ಮ ಮನಸ್ಸನ್ನು ಪ್ರತಿನಿಧಿಸುತ್ತದೆ. ಚಂದ್ರಘಂಟಾದೇವಿಯನ್ನು ಪೂಜಿಸುವುದರಿಂದ ನಮ್ಮ ದೇಹದಲ್ಲಿನ ಮಣಿಪುರ ಚಕ್ರ ಜಾಗೃತವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ಸಾಧಕನಲ್ಲಿ ದೂರದೃಷ್ಟಿ, ಆತ್ಮಜ್ಞಾನ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸುತ್ತದೆ. ತಾಯಿ ಚಂದ್ರಘಂಟ ನಮ್ಮೆಲ್ಲರ ಬದುಕಿನ ತೊಂದರೆಗಳು ಮತ್ತು ಭಯಗಳನ್ನು ನಿವಾರಣೆ ಮಾಡಿ ನಮ್ಮಲ್ಲಿ ಧೈರ್ಯ ಮತ್ತು ಸಾಹಸವನ್ನು ತುಂಬಲಿ. ಆಕೆಯು ದುಷ್ಟಶಕ್ತಿಗಳಿಂದ ನಮ್ಮನ್ನು ರಕ್ಷಿಸಲಿ ಎಂದು ಪ್ರಾರ್ಥಿಸೋಣ. ಆಪದುದ್ಧಾರಿಣಿ ತ್ವಂ ಹಿ ಆದ್ಯಾಶಕ್ತಿ ಶುಭಪರಾಂ ಅಣಿಮಾದಿ ಸಿದ್ಧಿದಾತ್ರೀ ಚಂದ್ರಘಂಟೆ ಪ್ರಣಮಾಮ್ಯಹಂ ಚಂದ್ರಮುಖಿ ಇಷ್ಟದಾತ್ರೀ ಇಷ್ಟಂ ಮಂತ್ರಸ್ವರೂಪಿಣೀ ಧನದಾತ್ರೀ ಆನಂದದಾತ್ರೀ ಚಂದ್ರಘಂಟೆ ಪ್ರಣಮಾಮ್ಯಹಂ
नानारूपधारिणी इच्छामयी ऐश्वर्यदायिनी सौभाग्यारोग्यदायिनी ಚಂದ್ರಘಂಟೆ ಪ್ರಣಮಾಮ್ಯಹಂ. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ